Hello there, welcome to the channel and ನೀವು ನೋಡ್ತಿದ್ದೀರಾ ಸ್ಟೈಲ್ ಬ್ಲಿಂಕ್. ನಾನು ನಿಮ್ಮ ಅವಿನಾಶ್ ಅಂದ್ರು ಕೇಳಿದ್ದೀರಾ and today we are diving into ಏನಂದ್ರೆ like 10 simple habits ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ತರುತ್ತೆ and ಇದೇನಂದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ಚಿಕ್ಕದಾಗಿದೆ and ಇಂತ ಏನಂದ್ರೆ ನೀವು ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಿದ್ರೆ ಫುಲ್ ನೀಟಾಗಿ ಬರುತ್ತೆ and ಅದಲ್ಲದೆ ನೀವು ವಿದಿನ್ ಅ ಮಂತ್ ಅದರಲ್ಲಿ ನೀವು ತುಂಬ ಯೂಸ್ ಡಿಫ್ರೆನ್ಸ್ ಕಾಣ್ಬೋದು. ಅದರ್ವೈಸ್ ನೀವೇನಾದ್ರು ಬಿಟ್ಬಿಟ್ರೆ ಮಧ್ಯದಲ್ಲಿ ಏನಾದ್ರು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಮಿಸ್ ಮಾಡ್ತಿದ್ದೀರಾ ಅಂತ. ಸೊ ಇದನ್ನ ಕಂಟಿನ್ಯೂ ಮಾಡ್ತಾರೆ ವಿದಿನ್ ಅ ಮಂತಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ನಂಬರ್ 1, ಮಾರ್ನಿಂಗ್ ಹೈಡ್ರೇಟ್. ನೀವು ಇದನ್ನೆಲ್ಲ ಸುಮಾರು ಕಡೆ ಕೇಳಿರ್ತಾರೆ, ಲೈಕ್ ಮಾರ್ನಿಂಗ್ ಹೈಡ್ರೇಟ್ ಅಂದರೆ ಏನು ಅಂತ, ತುಂಬ ನೀರು ಕುಡೀರಿ ಅದು ಇದು ಅಂತ. ಆ್ಯಂಡ್ ಅವ್ರು ಯಾವುದಕ್ಕೆ ಯೂಸ್ಫುಲ್ ಅಂತ ನಿಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರಲ್ಲ. ಬಟ್ ಯಾವ ಥರ ಅಂದರೆ ನೀವೇನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಏನಿರುತ್ತಲ್ಲ ನೀಟಾಗಿ ಎದ್ದೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೈಕ್ ಹೇಗೆ ಎದ್ದೇಳೋದು ಅಂದರೆ ಲೈಕ್ ಅದರಿಂದ ನೀವು ಬಾಡಿ ಎಲ್ಲ ಫಂಕ್ಷನಾಲಿಟಿ ಏನಿರುತ್ತಲ್ಲ ಎಲ್ಲ ಬಾಡಿಲಿ ಅದೆಲ್ಲ ನೀಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಅದಲ್ಲದೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಅದು. ಆ್ಯಂಡ್ ನಿಮ್ಮ ಬ್ರೈನ್ ಫಂಕ್ಷನಾಲಿಟಿ ಏನಿರುತ್ತಲ್ಲ ಇನ್ನೂ ಬೆಟರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದಷ್ಟು ನೀವು ಮಾರ್ನಿಂಗ್ ಒಂದು ಗ್ಲಾಸ್ ಆಫ್ ವಾಟರ್ ಕುಡಿಯೋಕ್ಕೆ ಟ್ರೈ ಮಾಡಿದ್ರೆ. ಆ್ಯಂಡ್ ಇದನ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಡೈಲಿ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಇದನ್ನ. ಲೈಕ್ ಹೇಗೆ ಅಂದರೆ ಮಾರ್ನಿಂಗ್ ಇದ್ದ ತಕ್ಷಣ ಗ್ಲಾಸ್ ಆಫ್ ವಾಟರ್ ಕುಡಿಯೋದನ್ನ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಇದೇನಿದಿಲ್ಲ ನಿಮಗೆ ವಿದಿನ್ ಅ ಮಂತ್ ಇಲ್ಲಾಂದ್ರೆ ವೀಕಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಂಬರ್ 2, ಮಾರ್ನಿಂಗ್ ಸನ್ಲೈಟ್. ನೀವೆಲ್ಲ ಕಡೆ ಕೇಳಿರ್ತೀರ ಮಾರ್ನಿಂಗ್ ಸನ್ಲೈಟ್ ತೊಗೊಳ್ಳೋದು ಏನಾಗುತ್ತೆ ಅಂದ್ರೆ ವಿಟಮಿನ್ ಡಿ ಆ್ಯಂಡ್ ಅದೆಲ್ಲ ಸಿಗುತ್ತೆ ಅಂತ. ಬಟ್ ಇದನ್ನ ಯಾವುದಕ್ಕೆ ಯೂಸ್ ಅಂದರೆ ಲೈಕ್ ನಿಮ್ಮ ಬಾಡಿಲಿ ಏನು ಎನರ್ಜಿ ಇರುತ್ತಲ್ಲ ಇನ್ನೂ ಬೂಸ್ಟ್ ಆಗುತ್ತೆ ವಿಟಮಿನ್ ಡಿ ಆ್ಯಂಡ್ ಅದರಿಂದ ಸನ್ಲೈಟ್ ಎಲ್ಲ ಸಿಗೋದ್ರಿಂದ. ಆ್ಯಂಡ್ ನೀವು ಮಾರ್ನಿಂಗ್ ಅಂತಂದ ತಕ್ಷಣ ನೀವು ಹೋಗ್ಬಿಟ್ಟು 12, 11 ಇಲ್ಲಾಂದರೆ 10 ಆದಮೇಲೆಲ್ಲ ಹೋಗಿ ನಿಂತ್ಕೊಳಕ್ಕೆ ಹೋಗ್ಬಿಡಿ. ಲೈಕ್ ಹೇಗೆ ಅಂದರೆ ಇದು 7 ಒಳಗಡೆ ಇರ್ಬೋದು, ಇಲ್ಲಾಂದರೆ 8 ಆ ರೇಂಜಲ್ಲಿ ಇರುತ್ತಲ್ಲ ಸನ್, ಅದು ತುಂಬ ನೀಟಾಗಿರುತ್ತೆ. ಆ್ಯಂಡ್ ಅದರಲ್ಲಿ ವಿಟಮಿನ್ ಡಿ ನಿಮ್ಗೆ ಯಾವಾಗ ಸಿಗುತ್ತೆ ಅದೇ ಟೈಮಲ್ಲಿ ಸಿಗೋದು. ಅದು ಬಿಟ್ಟು ನೀವು ನಾರ್ಮಲ್ 11ಗೆಲ್ಲ ಹೋಗ್ತೀನಿ ಅಂದರೆ ಅದು ನೀಟಾಗಿರಲ್ಲ. ಪ್ಲೀಸ್ ಅದನ್ನ ಬಿಟ್ಬಿಟ್ಟು ಮಾರ್ನಿಂಗ್ ಸನ್ಲೈಟ್ಗೆ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ನಂಬರ್ 3, ಮೂಮೆಂಟ್ ಎವ್ರಿ ಡೇ. ಇದನ್ನ ಯಾಕಂತ ಹೇಳ್ತೀನಿ ಲೈಕ್ ನೀವು ಏನಿದೆಯಲ್ಲ ನೀವು ಜಿಮ್ಗೆ ಹೋಗ್ಬೇಕಂತ ಇಲ್ಲ, ಈವನ್ 20 ಮಿನಿಟ್ಸ್ ನೀವೇನು ಮನೇಲಿ ಮಾಡ್ತೀರಾ ಲೈಕ್ ಸ್ಟ್ರೆಚ್ ಆಗಿರ್ಬೋದು, ವಾಕಿಂಗ್ ಇಲ್ಲ ಸೈಕ್ಲಿಂಗ್, ಅದನ್ನೆಲ್ಲ ಮಾಡಿದ್ರು ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ. ಲೈಕ್ ಹೇಗೆಂದರೆ ಅದರಿಂದ ನಿಮ್ಗೆ ಕಾನ್ಫಿಡೆಂಟ್ ಆಗಿರ್ಬೋದು, ಇಲ್ಲಾಂದರೆ ಎನರ್ಜಿ ಆ್ಯಂಡ್ ಫೋಕಸ್ ಎಲ್ಲ ಬೂಸ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ. ನೀವು ಜಿಮ್ಗೆ ಹೋಗ್ಲೇ ಮಾಡಬೇಕು ಅಂತ ಏನಿಲ್ಲ, ಲೈಕ್ ಮನೇಲಿ 20 ಮಿನಿಟ್ಸ್ ಮಾಡಿದ್ರೆ ಸಾಕು. ಆ್ಯಂಡ್ ನಂಬರ್ 4, ಮೈಂಡ್ಫುಲ್ ಈಟಿಂಗ್ ಎಷ್ಟು ಇಂಪಾರ್ಟೆನ್ಸ್ ಕೊಡಿ ಅಂದರೆ ನಿಮ್ಮ ಲೈಫಲ್ಲಿ ಯಾವ ಥರ ಅಂದರೆ ನೀವೇನು ತಿಂತಿರಲ್ಲ ಊಟನ ಅದನ್ನು ನೀಟಾಗಿ ತಿನ್ನಿ, ಲೈಕ್ ಸ್ಲೋಲಿ ಚ್ಯೂ ಮಾಡ್ತಾ ತಿನ್ನಿ. ಅದರಿಂದ ಏನಾಗುತ್ತೆ ಡೈಜೆಷನ್ ಎಲ್ಲ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ನೀವು ಚೂಸ್ ಮಾಡಿ ನೀವು ಫುಡ್ ಯಾವ ಥರ ಇರಬೇಕು ಅಂತ. ಲೈಕ್ ನಾರ್ಮಲಾಗಿ ಪಿಜ್ಜಾ ಬರ್ಗರ್ ಅದನ್ನ ಡೈಲಿ ತಿನ್ನಕೋಬೇಡಿ. ಲೈಕ್ ನಿಮ್ಗೆ ತಿನ್ನಲೇಬೇಕು ಅಂತಿದ್ರೆ ಮಂತ್ ಇಲ್ಲಾಂದರೆ ವೀಕ್ಲಿ ಒನ್ಸ್ ಆ ಥರ ಇಟ್ಕೊಳ್ಳಿ ಅದನ್ನ ಆಪ್ಷನಲ್ ಆಗಿ. ಆ್ಯಂಡ್ ಅದನ್ನೇ ಪೂರ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದಲ್ಲದೆ ನೀಟಾಗಿ ನೀವು ನೋಡಿರ್ಬೋದು ಪಲ್ಸಸ್ ಆ್ಯಂಡ್ ಅದೆಲ್ಲ ಏನು ಬರುತ್ತಲ್ಲ ಬಾಡಿಗೆ ಯಾವ್ದು ಎನರ್ಜಿ ಕೊಡುತ್ತಲ್ಲ, ಪ್ಲೀಸ್ ಅದನ್ನ ಆದಷ್ಟು ಚೂಸ್ ಮಾಡಿ ನಿಮ್ಮ ಫುಡ್ಡಲ್ಲಿ. ಆ್ಯಂಡ್ ನಂಬರ್ 5, ಡಿಜಿಟಲ್ ಟಾಕ್ಸ್. ಇದನ್ನ ಕೇಳಿರ್ತಿರಲ್ಲ ಲೈಕ್ ಹೇಗೆ ಅಂದರೆ ಬ್ರೋ ಇದನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೆ ಮತ್ತೆ ಇವಾಗಲೂ ಮಾಡಿದ್ದೀರಾ ಅಂತ. ಲೈಕ್ ಆ ಥರ ಅಲ್ಲ, ನಾನು ಇದನ್ನ ಮತ್ತೆ ಹೇಳ್ತೀನಿ ಅಂದರೆ ಇದಕ್ಕೆ ನೋಡಿ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡಿ ಅಂತ. ಲೈಕ್ ಅಟ್ಲೀಸ್ಟ್ ಡೇ ಅಲ್ಲಿ 1 hour ನೀವು ಟ್ರೈ ಮಾಡಿ ಅದನ್ನ. ಪ್ಲೀಸ್ ಅದನ್ನ ವಿತೌಟ್ ಮೊಬೈಲ್ ಇರೋಕ್ಕೆ ಟ್ರೈ ಮಾಡಿ. ಆ ಟೈಮಲ್ಲಿ ಏನಿದೆಯಲ್ಲ ರೀಡಿಂಗ್ ಬುಕ್ಸ್ ಇಲ್ಲಾಂದರೆ ಮ್ಯೂಸಿಕ್ ಅದನ್ನ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಇಂಪ್ರೂವ್ಮೆಂಟ್, ನಿಮ್ಮ ಫೋಕಸ್ ಏನಿರುತ್ತೆ ಫೋಕಸ್ ಆ್ಯಂಡ್ ಅದ್ರ ಸ್ಕಿಲ್ಸ್ ನಿಮ್ದು ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ. ಪ್ಲೀಸ್ ಅದನ್ನ ನೀವು ನೈಟ್ ಹೊತ್ತು ಆ್ಯಂಡ್ ಅದ ನಂತರ ನೈಟ್ ಹೊತ್ತು ಯೂಸ್ ಮಾಡ್ಕೋಬೇಡಿ. ಅದರಿಂದ ಅಂಡರ್ ಐ ಸರ್ಕಲ್ ಎಲ್ಲ ಫುಲ್ ಬ್ಲ್ಯಾಕ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಅದಲ್ಲದೆ ಪಿಗ್ಮೆಂಟೇಷನ್ ನೀವು ಸನ್ನಿಂದನೇ ಆಗುತ್ತೆ ಅಂತ ಏನಿಲ್ಲ, ಬಟ್ ನೀವು ನೈಟ್ ಏನು ಯೂಸ್ ಮಾಡ್ತಿರಲ್ಲ ಅದರಿಂದನೂ ಬ್ಲೂ ಲೈಟಿಂದನೂ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಪ್ಲೀಸ್ ಆದಷ್ಟು ನೈಟ್ ಹೊತ್ತು ಫುಲ್ ಮೊಬೈಲ್ ಯೂಸ್ ಮಾಡೋಕೋಬೇಡಿ, ಇದರಿಂದ ತುಂಬ ಹಾರ್ಮ್ ಇರುತ್ತೆ. ಪ್ಲೀಸ್ ಅದನ್ನ ನೈಟ್ ಯೂಸ್ ಮಾಡಬೇಡಿ. ನಂಬರ್ 6 ಏನಪ್ಪ ಅಂದರೆ ಪ್ಲಾನಿಂಗ್ ಯುವರ್ ಡೇ. ಪ್ಲಾನಿಂಗ್ ಯುವರ್ ಡೇ ಅಂದರೆ ಏನಾಗುತ್ತೆ ಅಂದರೆ ಲೈಕ್ ನೀವು ಮಲ್ಗೋಕ್ಕಿಂತ ಮುಂಚೆ ಇವತ್ತೇನು ನಾಳೆ ಪ್ಲಾನ್ ಏನಿದೆ ಇವತ್ತು ನೈಟ್ ಬಿಫೋರ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಲೈಕ್ ಹೇಗಾಗುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ತುಂಬ ನೀವು ಇವತ್ತೇನು ಮಾಡಬೇಕು ಅಂತ ಫುಲ್ ಫೋಕಸ್ಡ್ ಆಗಿರಲ್ಲ ಒಬ್ಬೊಬ್ರು. ಆ್ಯಂಡ್ ನೀವು ನೈಟೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ಇದನ್ನ ಮಾಡಬೇಕು, ಈ 3 ಪಾರ್ಟ್ಸ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ, ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಆ್ಯಂಡ್ ಅದನ್ನೇನೋ ನೀವು ಬರ್ಕೊಳ್ಳಿ ಅಂದರೆ ಒಬ್ಬರಿಗೆ ಇರಲ್ಲ. ಒಬ್ಬರಿಗೆ ಹೇಗೆ ಅಂದರೆ ಸುಮ್ಮನೆ ಎದ್ಬಿಟ್ಟು ಅವ್ರಿಗೇನು ಐಡಿಯಾ ಇರಲ್ಲ ಏನಿರಲ್ಲ, ಲೈಕ್ ಯಾವ ಟೈಮ್ಗೆ ಏನಾಗಬೇಕು ಅಂತ ಗೊತ್ತಿರಲ್ಲ. ಸೊ ಅದರಿಂದ ಒಬ್ಬೊಬ್ಬರು ತುಂಬ ಹಿಂದೆ ಉಳಿದಿರ್ತಾರೆ. ನೀವು ನೋಡಿರ್ಬೋದು ನಾನೇ ಫಸ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಲಿಲ್ಲ ಅಂತ. ಲೈಕ್ ಅದನ್ನೇ ಪ್ಲೀಸ್ ಆ ಥರ ನೀವು ಇಂಪ್ರೂವ್ ಆಗಿ ಟ್ರೈ ಮಾಡಿ. ಆದಷ್ಟು ನೈಟ್ ಬಿಫೋರ್ ನೀವು ಪ್ಲ್ಯಾನ್ ಏನಿದೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನಂಬರ್ 7, ಬರೀ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ ತಕ್ಷಣ ಎಲ್ಲ ಮುಗಿದೋಯ್ತಾ? ನೋ. ಹೇಗೆ ಅಂದರೆ ಅದಕ್ಕೆ ಪಾಸಿಟಿವ್ ಮೈಂಡ್ಸೆಟ್ ಕೂಡ ಇರಬೇಕು. ಲೈಕ್ ಹೇಗೆ ಅಂದರೆ ನೀವು ಬೆಳಗ್ಗೆ ಏನು ಎದ್ದೇಳ್ತಿರಲ್ಲ ಅದರಿಂದ ನೀವು ಮಿರರಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಯಾವತ್ತು ನಿಮಗೆ ಏನಿದ್ದಾರೆ ನಿಮ್ಮ ಸೆಲ್ಫಲ್ಲಿ ಯಾವತ್ತು ಏನು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಕೊಳ್ಕೋಬಿಡಿ. ಲೈಕ್ ಹೇಗೆ ಅಂದರೆ ಐ ಆಮ್ ಕೆಪಬಲ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಇಂಪ್ರೂವಿಂಗ್, ಆ ಥರ ಮೈಂಡ್ಸೆಟ್ಟಲ್ಲಿರಿ. ಲೈಕ್ ಹೇಗೆ ಅಂದರೆ ಯಾವುದೇ ಏನಿರುತ್ತಲ್ಲ ಯಾವುದು ನಿಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಳ್ಕೊಬೇಡಿ. ನೀವು ನೋಡಿರ್ಬೋದು ಫಸ್ಟ್ ನಾನು ಇದನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದ್ದರೆ 0 ಸಬ್ಸ್ಕ್ರೈಬರ್, ಟಿಲ್ ಇವತ್ತು ನನಗೆ 350 ಇದೆ. ಆ್ಯಂಡ್ ಮುಂದೆ ಜಾಸ್ತಿ ಆಗ್ತಾರೋ ಗೊತ್ತಿಲ್ಲ, ಬಟ್ ಟಿಲ್ ನಾವು ಹೇಳ್ತಿದ್ರಿ. ಪ್ಲೀಸ್ ಅದನ್ನ ನಿಮ್ಮ ಕಾನ್ಫಿಡೆಂಟ್ ನೀವು ಇರಬೇಕು. ಯಾಕೆ ಯಾವತ್ತು ನೀವು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಅದಲ್ಲದೆ ಫಸ್ಟ್ ವೀಡಿಯೋ ನೋಡ್ಬೋದು ನೀವು ಯಾವ ಥರ ನಾನು ಇತ್ತು ಆ್ಯಂಡ್ ಇವಾಗ ಯಾವ ಥರ ಇದೆ. ಆ್ಯಂಡ್ ಅಪ್ಗ್ರೇಡ್ ಆಗ್ತಾ ಇರಬೇಕು, ಯಾವತ್ತೂ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಕೈಲಿ ಯಾವತ್ತೂ ಆಗಲ್ಲ ಅಂತ ನಿಮ್ಮ ಸೆಲ್ಫ್ ನೀವು ಹೇಳ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಡಿಮೋಟಿವೇಟೆಡ್ ವರ್ಡ್ನ ರಿಮೂವ್ ಮಾಡಿಬಿಡಿ. ನಂಬರ್ 8, ಕ್ಲೀನ್ ಆ್ಯಂಡ್ ಆರ್ಗನೈಸ್ ಸ್ಪೇಸ್.
ಇದನ್ನ ಯಾಕೆ ಹೇಳ್ತೀನಿ ಅಂದರೆ ನೀವು ನೋಡಿರ್ಬೋದು ಸುಮಾರು ಜನ ಲೈಕ್ ಹೇಗೆ ಅಂದರೆ ಬಂದ್ಬಿಟ್ಟು ಡ್ರೆಸ್ನಲ್ಲೇ ಮಿಂಚಾಕೋದು ಆ್ಯಂಡ್ ಆ ಥರ ಎಲ್ಲ ಇರ್ತಾರೆ. ಪ್ಲೀಸ್ ಅದನ್ನ ಮಾಡೋಕ್ಕೋಗ್ಬೇಡಿ. ಅದರಿಂದ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ನೆಕ್ಸ್ಟ್ ಟೈಮ್ ನೀವು ಯಾವ ಜಾಗ ಯಾವ ಥರ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೈಂಡ್ ಸೆಟ್. ಪ್ಲೀಸ್ ನೀವು ಯಾವತ್ತೂ ಕ್ಲೀನಾಗಿದ್ದರೆ ನೀವು ಫೋಕಸ್ ಮಾಡೋಕ್ಕೆ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ ಆ್ಯಂಡ್ ಅದಲ್ಲದೆ ಫೋಕಸ್ ನೀಟಾಗಿ ಆಗ್ತಿರುತ್ತೆ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ಅಕಸ್ಮಾತ್ ಏನಾದ್ರು ನೀವು ಗಲೀಜಾಗೆಲ್ಲ ಇಟ್ಕೊಂಡಿದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಳ್ಳೋಕೆ ಇವತ್ತಿನ ಟ್ರೈ ಮಾಡಿ. ಆ್ಯಂಡ್ ನಂಬರ್ 9 ಲರ್ನಿಂಗ್ ಆ್ಯಂಡ್ ರೀಡಿಂಗ್. ಇದೇನಿದಿಲ್ಲ ಅಟ್ಲೀಸ್ಟ್ ನಿಮ್ಮ ಡೇ ಅಲ್ಲಿ 20 ಮಿನಿಟ್ಸ್ ಇದಕ್ಕೆ ಅಂತ ಇಟ್ಟಿರಿ. ಲೈಕ್ ಹೇಗೆ ಅಂದರೆ ನೀವು ಬುಕ್ನೇ ಓದ್ಬೋದು, ಇಲ್ಲಾಂದರೆ ನೀವು ಆರ್ಟಿಕಲ್, ಇಲ್ಲಾಂದರೆ ಪಾಡ್ಕಾಸ್ಟ್ ಆ ಥರ ಏನಾದ್ರು ಇಟ್ಕೊಂಡಿರಿ. ಲೈಕ್ ಹೇಗೆ ಅಂದರೆ ಅದರಿಂದ ನಿಮ್ಮ ಮೈಂಡ್ ಏನಿರುತ್ತಲ್ಲ ಫುಲ್ ಶಾರ್ಪ್ ಆಗುತ್ತೆ ಆ್ಯಂಡ್ ಓಪನ್ ಆಗಿರುತ್ತೆ ಯಾವತ್ತೂ ನಿಮ್ಮ ಆಪರ್ಚುನಿಟೀಸ್ಗೋಸ್ಕರ. ಪ್ಲೀಸ್ ಇದನ್ನ ಅಟ್ಲೀಸ್ಟ್ ಡೇ ಅಲ್ಲಿ 20 ಮಿನಿಟ್ಸ್ ಟ್ರೈ ಮಾಡಿ. ನಂಬರ್ 10 ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್. ಇದನ್ನ ಇವತ್ತಿಂದನೇ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಹೇಗೆ ಅಂದರೆ ನೀವೇನು ಮಾಡಿರ್ತೀರಲ್ಲ ದಿನದಿಂದ ಬೆಳಗ್ಗೆಯಿಂದ ಅದು ನಿಮಗೆ ಇಷ್ಟ ಆಗಿ ನೀವು ಲೈಫಲ್ಲಿ ಏನು ಮಾಡಿದ್ದೀರಲ್ಲ ಆ್ಯಂಡ್ ನೀವು ಅದನ್ನ ಗ್ರೇಟ್ಫುಲ್ ನೀವೇ ಇರಬೇಕು ಅದನ್ನ ಏನು ಮಾಡಿದರೆ ಎಂಡ್ ಆಫ್ ದಿ ಡೇ ಅಲ್ಲಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವತ್ತಿಂದಲೇ. ಆ್ಯಂಡ್ ಇದಾಗಿತ್ತು ನಮ್ಮ 10 ಸಿಂಪಲ್ ಹ್ಯಾಬಿಟ್ಸ್. ನೀವು ನೋಡಿರ್ಬೋದು ಲೈಕ್ ಹೇಗೆ ಅಂದರೆ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಆಗುತ್ತೆ ಅಂತಲ್ಲ. ಲೈಕ್ ಹೇಗೆ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ನೀವು ಏನು ಮಾಡ್ತಿರಲ್ಲ ಅದೆಲ್ಲ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಒನ್ ಡೇ ಇಲ್ಲಾಂದರೆ ಒನ್ ಡೇ ನಿಮಗೆ ಫುಲ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನ ನೀಟಾಗಿ ಮೇಂಟೈನ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆ್ಯಂಡ್ ಶೇರ್ ಬಟನ್. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.